ಹಾಯ್ ಎಲ್ರಿಗೂ. ಇವತ್ತು ಏಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ಏಳಿಕಾಯಿ ನಾನು 1 kg ತೊಗೊಂಡಿದ್ದೀನಿ. 7 ಕಾಯಿ ಬಂದಿದೆ. ಅದು ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಬೀಜ ಎಲ್ಲ ತೆಗೆದ್ಬಿಡಿ. ಬೀಜ ಹಾಕಿದ್ರೆ ಕಹಿ ಬರುತ್ತೆ. ಈ ಥರ ತೆಗೆದ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಪೀಸುಗಳು. ತುಂಬ ಹೆಲ್ದಿ ಇದು, ಪಿತ್ತಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಒಂದು ಪೀಸ್ ಬಾಯಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ಥರ ಕಟ್ ಮಾಡಿ ಇದಾಗಿದೆ. ಇವಾಗ ಒಂದು ಗಾಜಿನ ಬೌಲಲ್ಲಾಗಲಿ ಇಲ್ಲ ಪ್ಲಾಸ್ಟಿಕ್ ಬೌಲಲ್ಲಾಗಲಿ ಹಾಕ್ಕೊಂಡು ಈ ಥರ ಹೆಚ್ಕೊಳ್ಳಿ. ನೀವು ಬೀಜ ಒಂದು ಬಿಡಬೇಡಿ. ಇವಾಗ ಒಂದು ಕಾಯಿಗೆ ಒಂದು ಇಡೀ ಉಪ್ಪು ಹಾಕ್ತೀವಿ ನಾವು. ಉಪ್ಪು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗೆ. ಒಂದು ದಿವಸ ಬಿಟ್ಟಿದ್ದೀನಿ ನಾನು. 2 ದಿವಸ 3 ದಿವಸ ಬಿಡ್ತಾರೆ, ನಾನು 1 ದಿವಸ ಬಿಟ್ಟೆ. ಈಗ ಮಾರನೇ ದಿವಸ ಬೆಳಗ್ಗೆ ಒಂದು ಫ್ಯಾನಲ್ಲಿ 1 ಸ್ಪೂನ್ ಮೆಂತ್ಯ ಹುರ್ಕೋಬೇಕು ಚೆನ್ನಾಗಿ. 1 ಸ್ಪೂನ್ ಸಾಸಿವೆ, ಇವೆರಡು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಜೀರಿಗೆ ಏನು ಹುರಿಯೋದು ಬೇಡ, ಬಿಸಿನಲ್ಲೇ ಹಾಕಿದ್ರೆ ಸಾಕು. ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಆಗಿದೆ ಪೌಡ್ರು. ಇವಾಗ ಏಳಿಕಾಯಿ ಹಾಕಿದ್ವಲ್ಲ ಉಪ್ಪು ಹಾಕ್ಕೊಂಡು ಅದು ತೆಗೆದು ನೋಡೋಣ ಹೇಗಿದೆ ಅಂತ. ನೋಡಿ, ಈ ಥರ ಊರಿದೆ ಚೆನ್ನಾಗಿ. ಉಪ್ಪು ಹಾಕಿದ್ವಲ್ಲ, ಜ್ಯೂಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರು ನೋಡಿ ಜ್ಯೂಸಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಆ ಪೌಡ್ರು ಹಾಕ್ಕೊಳ್ಳಿ. ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ. ಚೆನ್ನಾಗಿ ಥರ ಜಜ್ಕೊಳ್ಳಿ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಬೌಲ್ ಖಾರದ ಪುಡಿ, ಖಾರದ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಈಗ ಆಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ತೋರಿಸಿಲ್ಲ ನಾನು. ಒಂದು ಸ್ವಲ್ಪ ಆಯಿಲು, ಸಾಸಿವೆ, ಒಂದು ಸ್ವಲ್ಪ ಇಂಗು, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ನೀವು